ಪೂರ್ಣಪ್ರಜ್ಞಾ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿಭಾಗದ ವಾರ್ಷಿಕ ಬಹುಮಾನ ವಿತರಣಾ ಕಾರ್ಯಕ್ರಮ ಶನಿವಾರ ಶಾಲೆಯ ಸಭಾಭವನದಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ಶಾಲೆಯ ಸಂಸ್ಥಾಪಕ ದಿವಂಗತ ಜಗದೀಶ್ ನಾಯಕ್ ಮಾಸ್ತರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆರಂಭಿಸಲಾಯಿತು. ನಂತರ ಉತ್ತರ ಪಾಲಿಕ್ಲಿನಿಕ್ ವೈದ್ಯರಾದ ಡಾಕ್ಟರ್ ಸತ್ಯಶ್ರೀ ಕುಡಲಾಕರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬಾಲ್ಯದ ಶಾಲಾ ಜೀವನದಲ್ಲಿ ಸ್ಪರ್ಧೆಗಳಲ್ಲಿ ಪಡೆಯುವ ಬಹುಮಾನಗಳು ಮುಂದಿನ ಜೀವನದಲ್ಲಿ ಮಹತ್ತರವಾದ ಮೈಲಿಗಲ್ಲಾಗುತ್ತವೆ. ಸ್ಪರ್ಧೆಯಲ್ಲಿ ಗೆಲುವು ಮುಖ್ಯವಲ್ಲ, ಸೋಲಿನಿಂದ ಕುಗ್ಗದೆ ಅದನ್ನು ಪಾಠವಾಗಿ ತೆಗೆದುಕೊಂಡರೆ ಮುಂದಿನ ಗೆಲುವಿಗೆ ಪ್ರೇರಣೆಯಾಗುತ್ತದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸುವುದರಿಂದ ಬಾಲ್ಯದಿಂದಲೇ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಯಲು ಸಹಕಾರಿಯಾಗುತ್ತದೆ ಎಂದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪತ್ರಕರ್ತ ನಾಗರಾಜ್ ಜಾಂಬಳೇಕರ್ ಮಾತನಾಡಿ, ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ರೂಢಿಸಬೇಕು. ತಮ್ಮಲ್ಲಿರುವ ಪ್ರತಿಭೆಯನ್ನು ಮಕ್ಕಳಿಗೂ ಹಂಚಿ ಶಾಲೆಯಲ್ಲಿ ನಡೆಯುವ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು. ತಂದೆ ತಾಯಿಯರು ಹಾಗೂ ಶಿಕ್ಷಕರ ಪ್ರೋತ್ಸಾಹದಿಂದ ಮಕ್ಕಳ ಬೌದ್ಧಿಕ ಮಟ್ಟ ಮತ್ತಷ್ಟು ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ. ದಿವಂಗತ ಜಗದೀಶ್ ನಾಯಕ್ ಮಾಸ್ತರರು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಪ್ರಾರಂಭಿಸಿದ ಈ ಸಂಸ್ಥೆ ಪ್ರಶಾಂತ್ ನಾಯಕ್ ಅವರ ನೇತೃತ್ವದಲ್ಲಿ ಪಟ್ಟಣದ ಇತರೆ ಶಾಲೆಗಳಿಗಿಂತ ಕಡಿಮೆ ಇಲ್ಲದಂತೆ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಜನಪ್ರಿಯತೆ ಗಳಿಸಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಪ್ರಶಾಂತ್ ನಾಯಕ್ ಮಾತನಾಡಿ, ಶಿಕ್ಷಕರು, ಸಿಬ್ಬಂದಿ ಹಾಗೂ ಪಾಲಕರ ಸಹಕಾರದಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅನೇಕ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ಎಲ್ಲಾ ಮಕ್ಕಳಿಗೂ ಸಮಾನ ಅವಕಾಶ ಕಲ್ಪಿಸಿ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು. ಶಾಲೆಯ ಉತ್ತಮ ಬೋಧನೆ ಹಾಗೂ ಚಟುವಟಿಕೆಗಳಿಂದ ಸಾರ್ವಜನಿಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಲು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಮಕ್ಕಳ ಬೆಳವಣಿಗೆಯಲ್ಲಿ ತಾಯಂದಿರ ಪಾತ್ರದ ಕುರಿತು ಸದ್ಯದಲ್ಲೇ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲು ಉದ್ದೇಶಿಸಿದ್ದು, ಎಲ್ಲಾ ತಾಯಂದಿರು ಅದರಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು. ಶಾಲೆಯ ಕಾರ್ಯದರ್ಶಿ ಕೀರ್ತಿ ಪ್ರಶಾಂತ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಸ್ಥೆಯು ಹಲವು ಏಳು ಬೀಳುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿದೆ. ಶಿಕ್ಷಕರು ಮತ್ತು ಸಿಬ್ಬಂದಿಗಳ ಶ್ರಮ ಹಾಗೂ ಪಾಲಕರ ನಂಬಿಕೆ ಅಭಿಮಾನದಿಂದ ಸಂಸ್ಥೆ ಉತ್ತಮವಾಗಿ ನಡೆಯುತ್ತಿದೆ. ನರ್ಸರಿಯಿಂದ ಪ್ರಾಥಮಿಕ ವಿಭಾಗದ ಮಕ್ಕಳವರೆಗೆ ಎಲ್ಲರೂ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆಯುವಂತೆ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತಿದೆ. ಮಕ್ಕಳ ಪ್ರತಿಭೆಗೆ ಸೂಕ್ತ ವೇದಿಕೆಗಳನ್ನು ಕಲ್ಪಿಸಲಾಗುತ್ತಿದೆ ಎಂದರು. ಈ ವೇಳೆ ಶೈಕ್ಷಣಿಕ ವರ್ಷದಲ್ಲಿ ಹಮ್ಮಿಕೊಂಡ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದ ಹಾಗೂ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪಾರಿತೋಷಿಕ ಮತ್ತು ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ಶಿಕ್ಷಕಿ ತೃಪ್ತಿ ನಾಯಕ್ ಸ್ವಾಗತಿಸಿದರು. ಸಹನಾ ಮತ್ತು ನೇಹಾ ಬಹುಮಾನ ವಿತರಣಾ ಪಟ್ಟಿ ವಾಚಿಸಿದರು. ತಮನ್ನಾ ಖಾನ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೂ ಶೈವಾ ಖಾನ್ ವಂದಿಸಿದರು. ಈ ಶಾಲೆಯ ಜೊತೆಗೆ ನನಗೆ ವರ್ಷ ಹಿಂದಿನಿಂದ ಕೂಡ ಸಂಬಂಧ ಇದೆ. ಜಗದೀಶ್ ಮಾಸ್ತರು ಈ ಶಾಲೆಯನ್ನ ಪ್ರಾರಂಭದಲ್ಲಿ ನಡೆಸಬೇಕಾಗಿದ್ರೆ ಈ ಶಾಲೆಗೆ ಎಂತ ಮುಖ ಬರ್ತಿದೆ ಅಂತ ಹೇಳಿದ್ರೆ, ಎಲ್ಲೂ ಶಾಲೆಗೆ ಅಡ್ಮಿಷನ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಪ್ರಮುಖ ಬೆಳೆಗಳು ಈ ಶಾಲೆಗೆ ಅಡ್ಮಿಷನ್ ಮಾಡ್ತಿದ್ರು. ಒಂಥರ ಡಿಫರೆಂಟ್ ಶಾಲೆ ಇದು. ಅತ್ಯಂತ ಬಡವರ್ಗದ ಜನ ಇಲ್ಲಿ ತಮ್ಮ ಮಕ್ಕಳಿಗೆ ಸೇರಿಸ್ತಿದ್ರು. ಆದ್ರೆ ಇವತ್ತು ಈ ಶಾಲೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ, ಶ್ರೀಮಂತ ವರ್ಗದ ಮಕ್ಕಳು ಇರುವಂತಹ ಶಾಲೆಗೆ ಸೆಟ್ ಹೊಡೆದು ನಿಲ್ಲುವಂತ ಮಟ್ಟಿಗೆ ಈ ಶಾಲೆ ಇವತ್ತು ಬೆಳೆದಿದೆ. ನಾವು ಬಹಳಷ್ಟು ಕಾಂಪಿಟೇಷನ್ಗಳಲ್ಲಿ ನೋಡ್ತೇವೆ, ಹೆಸರು ತಗೊಳ್ಳೋದಿಲ್ಲ, ಬಹಳಷ್ಟು ಹೈಸ್ಕೂಲ್ಗಳು ಬರ್ತವೆ, ಬಹಳಷ್ಟು ಪ್ರೈಮರಿಗಳು ಬರ್ತವೆ. ಆದ್ರೆ ಅಲ್ಲಿ ಒಂದು ಶಾಲೆಯಾಗಿ ಪೂರ್ಣಪ್ರಜ್ಞಾ ಶಾಲೆ ಪಾರ್ಟಿಸಿಪೇಟ್ ಮಾಡ್ತದೆ. ಅಂದ್ರೆ ಇಲ್ಲಿ ಸಿಬ್ಬಂದಿಗಳ ಶ್ರಮ, ಇಲ್ಲಿನ ಆಡಳಿತ ಮಂಡಳಿಗಳ ಶ್ರಮ, ಹೇಗೆ ಜಗದೀಶ್ ನಾಯಕ್ ಮಾಸ್ತರು ಇದು ಮುಂದುವರಿಸಿಕೊಂಡು ಬಂದ್ರು, ಆ ಒಂದು ಸಂಸ್ಕೃತಿಯನ್ನ, ಒಂದು ಸಂಸ್ಕಾರವನ್ನು ಪ್ರಶಾಂತ್ ನಾಯಕ್ ಮತ್ತು ಅವರು ದಂಪತಿಗಳು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಶಾಲೆ ಮತ್ತು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಯುತ್ತದೆ ಎನ್ನುವಂತಹ ಆಶೆ ನಮಗಿದೆ. ಇವರು ಪ್ರಶಾಂತ್ ನಾಯಕ್ ಅವರು ಹಾಗಾಗಿ ವಿಶೇಷವಾಗಿ ಅವರು ಹೇಳಿದ್ದು, ಒಟ್ಟ ಒಂದು ತಾಯಿಯಂದಿರನ್ನ ಮಾಮ್ಸ್ ಅನ್ನ ರೆಡಿ ಮಾಡಿದ್ರೆ ನೀವು ಒಂದು ಒಳ್ಳೆ ಪ್ಯಾರೆಂಟ್ಸ್ ಸಿಗ್ತಾರೆ. ಒಳ್ಳೆ ಪ್ಯಾರೆಂಟ್ಸ್ ಸಿಕ್ಕಿದ್ರೆ ಹ್ಯಾಪಿ ಪ್ಯಾರೆಂಟ್ಸ್ ಮೀನ್ಸ್ ಹ್ಯಾಪಿ ಚಿಲ್ಡ್ರನ್, ಹ್ಯಾಪಿ ಚಿಲ್ಡ್ರನ್ ಮೀನ್ಸ್ ಇಟ್ಸ್ ಅ ಗುಡ್ ಸ್ಕೂಲ್ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ನಾನು ನಮ್ಮ ನಿಯಮಿಸುವವರಿಗೆ ಒಂದು ಕಂಟೆಂಟ್ ಅನ್ನ ನಿಮ್ಗೆಲ್ಲರಿಗೂ ಕೂಡ ಪಾಸ್ ಮಾಡ್ಲಿಕ್ಕೆ ಹೇಳಿದ್ರೆ, ವಿಶೇಷವಾಗಿ ನಾವು ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ. ಬಹುತೇಕ ಸೆಕೆಂಡ್ ಆರ್ ಫೋರ್ತ್ ಸ್ಯಾಟರ್ಡೆ, ನೆಕ್ಸ್ಟ್ ಫೋರ್ತ್ ಸ್ಯಾಟರ್ಡೆ ಅಮ್ಮ ಬೇಡಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಐ ಟೋಲ್ಡ್ ದೆಮ್, ಐ ಮೇಡ್ ದೆಮ್ ಕಂಪಲ್ಸರಿ ಪಾರ್ಟಿಸಿಪೇಷನ್. ಅಂತ ಮಕ್ಕಳಿಗೆ ಕಂಪಲ್ಸರಿ ಪಾರ್ಟಿಸಿಪೇಷನ್ ಮಾಡಲೇಬೇಕು ಅಂತ ಹೇಳಿದೆ. ಕಾಂಪಿಟೇಷನ್ ಕಂಡಕ್ಟ್ ಮಾಡೋದು ಯಾಕೆ ಅಂತಂದ್ರೆ, ಶಾಲೆಯವರಿಗೆ ನಮಗೆ ಮನಿ ದುಡ್ಡು ಹೆಚ್ಚಾಗಿದೆ, ಟ್ರೋಫಿಯನ್ನು ಕೊಟ್ಟು ಖರ್ಚು ಮಾಡಬೇಕು, ಫ್ರೀ ಟೈಮ್ ಇದೆ, ಏನೋ ಒಂದು ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡ್ಬೇಕಂತ ಅಲ್ಲ.
ವರ್ಲ್ಡ್ ಎಷ್ಟು ಕಾಂಪಿಟೇಟಿವ್ ಆಗಿದೆ ಅಂದ್ರೆ ಇವತ್ತು ಕ್ರಿಯೇಟ್ ಮಾಡಿರುವಂತ ವರ್ಲ್ಡ್ ರೆಕಾರ್ಡ್ ಅನ್ನ ನಾಳೆ ಇನ್ನೊಬ್ರು ಮುರಿತಾರೆ. ಬರೀ ಲಿಮಿಟೆಡ್ ಸೀಟ್ಸ್ಗೆ ವೆರಿ ಲಿಮಿಟೆಡ್ ಸೀಟ್ಸ್ಗೆ ಲ್ಯಾಕ್ಸ್ ಟುಗೆದರ್ ಕ್ಯಾಂಡಿಡೇಟ್ಸ್ ಕಾಂಪೀಟ್ ಮಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಸೊ ಅಲ್ಲಿ ಫೇಲ್ ಆದವಾಗ ಏನನ್ಸುತ್ತೆ, ಲೈಫೇ ಮುಗಿದೋಯ್ತಾ ಅವಾಗ ಅನ್ಸುತ್ತೆ. ಆಗ ಲೈಫ್ ಮುಗಿದೋಯ್ತು ಅಂತ ಅಂದ್ಕೊಳ್ಬಾರ್ದು. ಅಂದ್ರೆ ನಾವು ಮಕ್ಕಳನ್ನ ಈಗಲಿಂದ ಪ್ರಿಪೇರ್ ಮಾಡ್ಬೇಕು. ಅವ್ರ ತಲೆಯಲ್ಲಿ ಯಾವ ಥಾಟನ್ನ ಹಾಕ್ಬೇಕಂದ್ರೆ ವಾಟ್ ಈಸ್ ಕಾಂಪಿಟೇಷನ್, ಕಾಂಪಿಟೇಷನ್ ಅಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡಬೇಕು, ನಾಟ್ ಬಿಕಾಸ್ ಆಫ್ ಟ್ರೋಫಿ. ಬಿಲ್ಡ್ ಕಾಂಪಿಟೇಟಿವ್ ಸ್ಪಿರಿಟ್. ಎಲ್ಲಿಂದ ಬಿಲ್ಡ್ ಮಾಡೋದಂದ್ರೆ ನಿಮ್ಮ ಮಗು ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಟ್ರೈ ಮಾಡುವಾಗ ನಿಮ್ಮ ಹತ್ರ ಸಾಧ್ಯ ಇಲ್ಲ. ಕೇಳಿದ್ರೆ ಕಲಿಕೆ ಹುಟ್ಟಿನಿಂದಲೇ ಕಲಿಕೆ ಪ್ರಾರಂಭ ಅಂತ, ಮಗು ಜನನ ಆದಾಗ್ಲಿಂದಲೇ ಕಲಿಕೆ ಪ್ರಾರಂಭ ಅಂತ ನಾನು ಹೇಳಿದ್ದೆ ಅಂಗಡಿಯಲ್ಲಿ. ಸೊ ಅದರದ್ದೇ ಎಕ್ಸ್ಟೆಂಡೆಡ್ ಪಾರ್ಟ್ ಇದು. ಫೌಂಡೇಶನ್ ಇಂದ ಕಾಂಪಿಟೇಷನ್ ಅಂದ್ರೆ ಫ್ರೀ ಆಗಿ ಕಾಮ್ ಆಗಿ ಮಗು ಪಾರ್ಟಿಸಿಪೇಟ್ ಮಾಡಬೇಕು, ಟ್ಯಾಲೆಂಟ್ ಅನ್ನ ಎಕ್ಸಿಬಿಟ್ ಮಾಡಬೇಕು. ಎಲ್ಲೂ ಸಹ ನಾವು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಕ್ಕಳ ಮೇಲೆ ಮಾಡಬಾರ್ದು. ಸೊ ಫೇಲಿಯರ್ ಟೀಚರ್ಸ್ ಮೋರ್ ದೆನ್ ಸಕ್ಸಸ್. ಕಾಂಪಿಟೇಷನ್ ಮಾಡುವಂತ ಏನು ಇಂಪಾರ್ಟೆನ್ಸ್ ಏನಂದ್ರೆ ರೆಸಿಲಿಯನ್ಸ್ ಪವರ್ ನ ಕಲೀಲಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.